ತಂದೆ ತಾಯಿಗೆ ಮಕ್ಕಳು ಚೆನ್ನಾಗಿ ಓದಬೇಕು, ದೊಡ್ಡ ಹುದ್ದೆಯಲ್ಲಿರಬೇಕು, ಜನರಿಗೆ ಮಾದರಿ ಆಗಬೇಕು ಅಂತ ಕನಸು ಕಟ್ಟಿಕೊಂಡಿರ್ತಾರೆ. ಆದ್ರೆ ಇಲ್ಲೊಬ್ಬ ಮನೆ ಹಾಳ ಅಪ್ಪ ಇದ್ದಾನೆ. ಮಗನನ್ನ ಮೊಬೈಲ್ ಸುಲಿಗೆ ಮಾಡೋದಕ್ಕೆ ಬಿಟ್ಟು ಗ್ರಹಚಾರ ಕೆಟ್ಟು ಅಪ್ಪ ಮಗ ಇಬ್ರು ಕೂಡ ಪೊಲೀಸರ ಅತಿಥಿಯಾಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 93 ಮೊಬೈಲ್ಗಳು. ಹಾಗಂತ ಇದು ಮೊಬೈಲ್ ಅಂಗಡಿ ಅಲ್ಲ, ಇವೆಲ್ಲವೂ ಕದ್ದ ಮಾಲು. ಮೊಬೈಲ್ ಕಳ್ಳರಿಂದ ಪೊಲೀಸರು ಜಪ್ತಿ ಮಾಡಿದ್ದು. ಮೊಬೈಲ್ಗಳೇ ಈ ಖದೀಮರ ಟಾರ್ಗೆಟ್. ತಂದೆ ಮಗ ಸೇರಿ 3 ಕಳ್ಳರು ಅರೆಸ್ಟ್. ಈ ಫೋಟೋದಲ್ಲಿ ಕಾಣ್ತಿರೋ ಆಸಾಮಿಗಳೇ ಈ ಮೊಬೈಲ್ಗಳ ಕಳ್ಳರು. ಸಲ್ಮಾನ್, ಫಾರೂಕ್ ಹಾಗೂ ಸಾಜಿದ್ ಅಂತ. ಇದರಲ್ಲಿ ಸಲ್ಮಾನ್ ಮಗನಾದ್ರೆ ಫಾರೂಕ್ ತಂದೆ, ಇನ್ನು ಸಾಜಿದ್ ಸಲ್ಮಾನ್ ಸಹಚರ. ಇವರಿಬ್ಬರು ಬೆಂಗಳೂರಿನ ರಸ್ತೆಗಳಲ್ಲಿ ರೌಂಡ್ಸ್ ಹಾಕ್ತಿದ್ರು. ರಸ್ತೆ ಬದಿಯಲ್ಲಿ ಮೊಬೈಲ್ ಕೈನಲ್ಲಿ ಹಿಡಿದು ನಿಂತಿರೋರನ್ನೇ ಟಾರ್ಗೆಟ್ ಮಾಡ್ತಿದ್ರು. ಅವರ ಗಮನ ಸ್ವಲ್ಪ ಅತ್ತ ಇತ್ತ ಹೋದ್ರೆ ಸಾಕು, ಕೈನಲ್ಲಿದ್ದ ಮೊಬೈಲ್ ಕಸಿದು ಪರಾರಿ ಆಗ್ತಿದ್ರು. ಇದೀಗ ಇಂಥ ಕದೀಮರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಮಹದೇವಪುರ, ಮಾರತಹಳ್ಳಿ, ಹೆಣ್ಣೂರು ಕಡೆ ಮೊಬೈಲ್ ಕದಿಯುತ್ತಿದ್ರು. ಹೀಗೆ ಕದ್ದ ಮೊಬೈಲ್ಗಳನ್ನ ಸಾಜಿದ್ ಸಲ್ಮಾನ್ ತಂದೆ ಫಾರೂಕ್ಗೆ ಕೊಟ್ಟು ಮಾರಾಟ ಮಾಡ್ತಿದ್ದ. ಇನ್ನು ಆರೋಪಿಗಳ ಬಗ್ಗೆ ಖಚಿತ ಮಾಹಿತಿ ಪಡೆದಿದ್ದ ಮಹದೇವಪುರ ಪೊಲೀಸರು ಸಲ್ಮಾನ್ ನನ್ನ ಬಂಧಿಸಿದ್ರು. ಆತನ ಮಾಹಿತಿ ಮೇರೆಗೆ ಉಳಿದಿಬ್ಬರನ್ನ ಬಂಧಿಸಿ 30.40 ಲಕ್ಷ ರೂಪಾಯಿ ಮೌಲ್ಯದ 93 ಮೊಬೈಲ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಹದೇವಪುರ ಪೊಲೀಸ್ನವರು ಪತ್ತೆ ಹಚ್ಚಿದ್ದಾರೆ. 3 ವ್ಯಕ್ತಿಗಳನ್ನ ಬಂಧಿಸಿದ್ದಾರೆ. ಅವರಿಂದ ಸುಮಾರು 93 ಮೊಬೈಲ್ ಫೋನ್ಗಳು ಈಗ ರಿಕವರಿ ಆಗಿದ್ದಾವೆ. ರಸ್ತೆಯಲ್ಲಿ ಹೋಗ್ತಕ್ಕಂಥವ್ರಿಗೆ ಈ ರೀತಿ ರಾಬರಿ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಇದರಿಂದಾಗಿದೆ. 2ನೇ ವ್ಯಕ್ತಿ ರಿಸೀವರು ಮತ್ತು 3ನೇ ವ್ಯಕ್ತಿಯು ಕೂಡ ಈ ಮೊದಲನೇ ಆರೋಪಿಯ ತಂದೆ ಆಗಿದೆ. ಸಿಕ್ಕ ಮೊಬೈಲ್ ದೋಷ್ಟಿದ್ದ ಆಸಾಮಿಗಳ ಕಣ್ಣಿಗೆ ಐಫೋನ್ ಬಿದ್ರೆ ಮಾತ್ರ ಟಚ್ ಮಾಡ್ತಿರ್ಲಿಲ್ಲ. ಹೈ ಸೆಕ್ಯೂರಿಟಿ ಇರೋದ್ರಿಂದ ಸಿಕ್ಕಿ ಬೀಳೋ ಭಯದಲ್ಲಿ ಮುಟ್ಟುತ್ತಿರಲಿಲ್ಲ. ಆದ್ರೆ ಇವರು ಚಾಪೆ ಕೆಳಗೆ ನುಸುಳಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಸುಳಿ ಖದೀಮರ ಹೆಡೆ ಮುರಿ ಕಟ್ಟಿದ್ದಾರೆ. ನಾಗರಾಜ್ ಬಿ, ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ತಂದೆ ತಾಯಿಗೆ ಮಕ್ಕಳು ಚೆನ್ನಾಗಿ ಓದಬೇಕು, ದೊಡ್ಡ ಹುದ್ದೆಯಲ್ಲಿರಬೇಕು, ಜನರಿಗೆ ಮಾದರಿ ಆಗಬೇಕು ಅಂತ ಕನಸು ಕಟ್ಟಿಕೊಂಡಿರ್ತಾರೆ. ಆದ್ರೆ ಇಲ್ಲೊಬ್ಬ ಮನೆ ಹಾಳ ಅಪ್ಪ ಇದ್ದಾನೆ. ಮಗನನ್ನ ಮೊಬೈಲ್ ಸುಲಿಗೆ ಮಾಡೋದಕ್ಕೆ ಬಿಟ್ಟು ಗ್ರಹಚಾರ ಕೆಟ್ಟು ಅಪ್ಪ ಮಗ ಇಬ್ರು ಕೂಡ ಪೊಲೀಸರ ಅತಿಥಿಯಾಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 93 ಮೊಬೈಲ್ಗಳು. ಹಾಗಂತ ಇದು ಮೊಬೈಲ್ ಅಂಗಡಿ ಅಲ್ಲ, ಇವೆಲ್ಲವೂ ಕದ್ದ ಮಾಲು. ಮೊಬೈಲ್ ಕಳ್ಳರಿಂದ ಪೊಲೀಸರು ಜಪ್ತಿ ಮಾಡಿದ್ದು. ಮೊಬೈಲ್ಗಳೇ ಈ ಖದೀಮರ ಟಾರ್ಗೆಟ್. ತಂದೆ ಮಗ ಸೇರಿ 3 ಕಳ್ಳರು ಅರೆಸ್ಟ್. ಈ ಫೋಟೋದಲ್ಲಿ ಕಾಣ್ತಿರೋ ಆಸಾಮಿಗಳೇ ಈ ಮೊಬೈಲ್ಗಳ ಕಳ್ಳರು. ಸಲ್ಮಾನ್, ಫಾರೂಕ್ ಹಾಗೂ ಸಾಜಿದ್ ಅಂತ. ಇದರಲ್ಲಿ ಸಲ್ಮಾನ್ ಮಗನಾದ್ರೆ ಫಾರೂಕ್ ತಂದೆ, ಇನ್ನು ಸಾಜಿದ್ ಸಲ್ಮಾನ್ ಸಹಚರ. ಇವರಿಬ್ಬರು ಬೆಂಗಳೂರಿನ ರಸ್ತೆಗಳಲ್ಲಿ ರೌಂಡ್ಸ್ ಹಾಕ್ತಿದ್ರು. ರಸ್ತೆ ಬದಿಯಲ್ಲಿ ಮೊಬೈಲ್ ಕೈನಲ್ಲಿ ಹಿಡಿದು ನಿಂತಿರೋರನ್ನೇ ಟಾರ್ಗೆಟ್ ಮಾಡ್ತಿದ್ರು. ಅವರ ಗಮನ ಸ್ವಲ್ಪ ಅತ್ತ ಇತ್ತ ಹೋದ್ರೆ ಸಾಕು, ಕೈನಲ್ಲಿದ್ದ ಮೊಬೈಲ್ ಕಸಿದು ಪರಾರಿ ಆಗ್ತಿದ್ರು. ಇದೀಗ ಇಂಥ ಕದೀಮರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಮಹದೇವಪುರ, ಮಾರತಹಳ್ಳಿ, ಹೆಣ್ಣೂರು ಕಡೆ ಮೊಬೈಲ್ ಕದಿಯುತ್ತಿದ್ರು. ಹೀಗೆ ಕದ್ದ ಮೊಬೈಲ್ಗಳನ್ನ ಸಾಜಿದ್ ಸಲ್ಮಾನ್ ತಂದೆ ಫಾರೂಕ್ಗೆ ಕೊಟ್ಟು ಮಾರಾಟ ಮಾಡ್ತಿದ್ದ. ಇನ್ನು ಆರೋಪಿಗಳ ಬಗ್ಗೆ ಖಚಿತ ಮಾಹಿತಿ ಪಡೆದಿದ್ದ ಮಹದೇವಪುರ ಪೊಲೀಸರು ಸಲ್ಮಾನ್ ನನ್ನ ಬಂಧಿಸಿದ್ರು. ಆತನ ಮಾಹಿತಿ ಮೇರೆಗೆ ಉಳಿದಿಬ್ಬರನ್ನ ಬಂಧಿಸಿ 30.40 ಲಕ್ಷ ರೂಪಾಯಿ ಮೌಲ್ಯದ 93 ಮೊಬೈಲ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಹದೇವಪುರ ಪೊಲೀಸ್ನವರು ಪತ್ತೆ ಹಚ್ಚಿದ್ದಾರೆ. 3 ವ್ಯಕ್ತಿಗಳನ್ನ ಬಂಧಿಸಿದ್ದಾರೆ. ಅವರಿಂದ ಸುಮಾರು 93 ಮೊಬೈಲ್ ಫೋನ್ಗಳು ಈಗ ರಿಕವರಿ ಆಗಿದ್ದಾವೆ. ರಸ್ತೆಯಲ್ಲಿ ಹೋಗ್ತಕ್ಕಂಥವ್ರಿಗೆ ಈ ರೀತಿ ರಾಬರಿ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಇದರಿಂದಾಗಿದೆ. 2ನೇ ವ್ಯಕ್ತಿ ರಿಸೀವರು ಮತ್ತು 3ನೇ ವ್ಯಕ್ತಿಯು ಕೂಡ ಈ ಮೊದಲನೇ ಆರೋಪಿಯ ತಂದೆ ಆಗಿದೆ. ಸಿಕ್ಕ ಮೊಬೈಲ್ ದೋಷ್ಟಿದ್ದ ಆಸಾಮಿಗಳ ಕಣ್ಣಿಗೆ ಐಫೋನ್ ಬಿದ್ರೆ ಮಾತ್ರ ಟಚ್ ಮಾಡ್ತಿರ್ಲಿಲ್ಲ. ಹೈ ಸೆಕ್ಯೂರಿಟಿ ಇರೋದ್ರಿಂದ ಸಿಕ್ಕಿ ಬೀಳೋ ಭಯದಲ್ಲಿ ಮುಟ್ಟುತ್ತಿರಲಿಲ್ಲ. ಆದ್ರೆ ಇವರು ಚಾಪೆ ಕೆಳಗೆ ನುಸುಳಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಸುಳಿ ಖದೀಮರ ಹೆಡೆ ಮುರಿ ಕಟ್ಟಿದ್ದಾರೆ. ನಾಗರಾಜ್ ಬಿ, ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ತಂದೆ ತಾಯಿಗೆ ಮಕ್ಕಳು ಚೆನ್ನಾಗಿ ಓದಬೇಕು, ದೊಡ್ಡ ಹುದ್ದೆಯಲ್ಲಿರಬೇಕು, ಜನರಿಗೆ ಮಾದರಿ ಆಗಬೇಕು ಅಂತ ಕನಸು ಕಟ್ಟಿಕೊಂಡಿರ್ತಾರೆ. ಆದ್ರೆ ಇಲ್ಲೊಬ್ಬ ಮನೆ ಹಾಳ ಅಪ್ಪ ಇದ್ದಾನೆ. ಮಗನನ್ನ ಮೊಬೈಲ್ ಸುಲಿಗೆ ಮಾಡೋದಕ್ಕೆ ಬಿಟ್ಟು ಗ್ರಹಚಾರ ಕೆಟ್ಟು ಅಪ್ಪ ಮಗ ಇಬ್ರು ಕೂಡ ಪೊಲೀಸರ ಅತಿಥಿಯಾಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ.
ಒಂದಲ್ಲ ಎರಡಲ್ಲ ಬರೋಬ್ಬರಿ 93 ಮೊಬೈಲ್ಗಳು. ಹಾಗಂತ ಇದು ಮೊಬೈಲ್ ಅಂಗಡಿ ಅಲ್ಲ, ಇವೆಲ್ಲವೂ ಕದ್ದ ಮಾಲು. ಮೊಬೈಲ್ ಕಳ್ಳರಿಂದ ಪೊಲೀಸರು ಜಪ್ತಿ ಮಾಡಿದ್ದು. ಮೊಬೈಲ್ಗಳೇ ಈ ಖದೀಮರ ಟಾರ್ಗೆಟ್. ತಂದೆ ಮಗ ಸೇರಿ 3 ಕಳ್ಳರು ಅರೆಸ್ಟ್. ಈ ಫೋಟೋದಲ್ಲಿ ಕಾಣ್ತಿರೋ ಆಸಾಮಿಗಳೇ ಈ ಮೊಬೈಲ್ಗಳ ಕಳ್ಳರು. ಸಲ್ಮಾನ್, ಫಾರೂಕ್ ಹಾಗೂ ಸಾಜಿದ್ ಅಂತ. ಇದರಲ್ಲಿ ಸಲ್ಮಾನ್ ಮಗನಾದ್ರೆ ಫಾರೂಕ್ ತಂದೆ, ಇನ್ನು ಸಾಜಿದ್ ಸಲ್ಮಾನ್ ಸಹಚರ. ಇವರಿಬ್ಬರು ಬೆಂಗಳೂರಿನ ರಸ್ತೆಗಳಲ್ಲಿ ರೌಂಡ್ಸ್ ಹಾಕ್ತಿದ್ರು. ರಸ್ತೆ ಬದಿಯಲ್ಲಿ ಮೊಬೈಲ್ ಕೈನಲ್ಲಿ ಹಿಡಿದು ನಿಂತಿರೋರನ್ನೇ ಟಾರ್ಗೆಟ್ ಮಾಡ್ತಿದ್ರು. ಅವರ ಗಮನ ಸ್ವಲ್ಪ ಅತ್ತ ಇತ್ತ ಹೋದ್ರೆ ಸಾಕು, ಕೈನಲ್ಲಿದ್ದ ಮೊಬೈಲ್ ಕಸಿದು ಪರಾರಿ ಆಗ್ತಿದ್ರು. ಇದೀಗ ಇಂಥ ಕದೀಮರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಮಹದೇವಪುರ, ಮಾರತಹಳ್ಳಿ, ಹೆಣ್ಣೂರು ಕಡೆ ಮೊಬೈಲ್ ಕದಿಯುತ್ತಿದ್ರು. ಹೀಗೆ ಕದ್ದ ಮೊಬೈಲ್ಗಳನ್ನ ಸಾಜಿದ್ ಸಲ್ಮಾನ್ ತಂದೆ ಫಾರೂಕ್ಗೆ ಕೊಟ್ಟು ಮಾರಾಟ ಮಾಡ್ತಿದ್ದ. ಇನ್ನು ಆರೋಪಿಗಳ ಬಗ್ಗೆ ಖಚಿತ ಮಾಹಿತಿ ಪಡೆದಿದ್ದ ಮಹದೇವಪುರ ಪೊಲೀಸರು ಸಲ್ಮಾನ್ ನನ್ನ ಬಂಧಿಸಿದ್ರು. ಆತನ ಮಾಹಿತಿ ಮೇರೆಗೆ ಉಳಿದಿಬ್ಬರನ್ನ ಬಂಧಿಸಿ 30.40 ಲಕ್ಷ ರೂಪಾಯಿ ಮೌಲ್ಯದ 93 ಮೊಬೈಲ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಹದೇವಪುರ ಪೊಲೀಸ್ನವರು ಪತ್ತೆ ಹಚ್ಚಿದ್ದಾರೆ. 3 ವ್ಯಕ್ತಿಗಳನ್ನ ಬಂಧಿಸಿದ್ದಾರೆ. ಅವರಿಂದ ಸುಮಾರು 93 ಮೊಬೈಲ್ ಫೋನ್ಗಳು ಈಗ ರಿಕವರಿ ಆಗಿದ್ದಾವೆ. ರಸ್ತೆಯಲ್ಲಿ ಹೋಗ್ತಕ್ಕಂಥವ್ರಿಗೆ ಈ ರೀತಿ ರಾಬರಿ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಇದರಿಂದಾಗಿದೆ. 2ನೇ ವ್ಯಕ್ತಿ ರಿಸೀವರು ಮತ್ತು 3ನೇ ವ್ಯಕ್ತಿಯು ಕೂಡ ಈ ಮೊದಲನೇ ಆರೋಪಿಯ ತಂದೆ ಆಗಿದೆ. ಸಿಕ್ಕ ಮೊಬೈಲ್ ದೋಷ್ಟಿದ್ದ ಆಸಾಮಿಗಳ ಕಣ್ಣಿಗೆ ಐಫೋನ್ ಬಿದ್ರೆ ಮಾತ್ರ ಟಚ್ ಮಾಡ್ತಿರ್ಲಿಲ್ಲ. ಹೈ ಸೆಕ್ಯೂರಿಟಿ ಇರೋದ್ರಿಂದ ಸಿಕ್ಕಿ ಬೀಳೋ ಭಯದಲ್ಲಿ ಮುಟ್ಟುತ್ತಿರಲಿಲ್ಲ. ಆದ್ರೆ ಇವರು ಚಾಪೆ ಕೆಳಗೆ ನುಸುಳಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಸುಳಿ ಖದೀಮರ ಹೆಡೆ ಮುರಿ ಕಟ್ಟಿದ್ದಾರೆ. ನಾಗರಾಜ್ ಬಿ, ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ತಂದೆ ತಾಯಿಗೆ ಮಕ್ಕಳು ಚೆನ್ನಾಗಿ ಓದಬೇಕು, ದೊಡ್ಡ ಹುದ್ದೆಯಲ್ಲಿರಬೇಕು, ಜನರಿಗೆ ಮಾದರಿ ಆಗಬೇಕು ಅಂತ ಕನಸು ಕಟ್ಟಿಕೊಂಡಿರ್ತಾರೆ. ಆದ್ರೆ ಇಲ್ಲೊಬ್ಬ ಮನೆಹಾಳ ಅಪ್ಪ ಇದ್ದಾನೆ. ಮಗನನ್ನ ಮೊಬೈಲ್ ಸುಲಿಗೆ ಮಾಡೋದಕ್ಕೆ ಬಿಟ್ಟು ಗ್ರಹಚಾರ ಕೆಟ್ಟು ಅಪ್ಪ ಮಗ ಇಬ್ರು ಕೂಡ ಪೊಲೀಸರ ಅತಿಥಿಯಾಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 93 ಮೊಬೈಲ್ಗಳು. ಹಾಗಂತ ಇದು ಮೊಬೈಲ್ ಅಂಗಡಿ ಅಲ್ಲ, ಇವೆಲ್ಲವೂ ಕದ್ದ ಮಾಲು. ಮೊಬೈಲ್ ಕಳ್ಳರಿಂದ ಪೊಲೀಸರು ಜಪ್ತಿ ಮಾಡಿದ್ದು. ಮೊಬೈಲ್ಗಳೇ ಈ ಖದೀಮರ ಟಾರ್ಗೆಟ್. ತಂದೆ ಮಗ ಸೇರಿ 3 ಕಳ್ಳರು ಅರೆಸ್ಟ್. ಈ ಫೋಟೋದಲ್ಲಿ ಕಾಣ್ತಿರೋ ಆಸಾಮಿಗಳೇ ಈ ಮೊಬೈಲ್ಗಳ ಕಳ್ಳರು. ಸಲ್ಮಾನ್, ಫಾರೂಕ್ ಹಾಗೂ ಸಾಜಿದ್ ಅಂತ. ಇದರಲ್ಲಿ ಸಲ್ಮಾನ್ ಮಗನಾದ್ರೆ ಫಾರೂಕ್ ತಂದೆ, ಇನ್ನು ಸಾಜಿದ್ ಸಲ್ಮಾನ್ ಸಹಚರ. ಇವರಿಬ್ಬರು ಬೆಂಗಳೂರಿನ ರಸ್ತೆಗಳಲ್ಲಿ ರೌಂಡ್ಸ್ ಹಾಕ್ತಿದ್ರು. ರಸ್ತೆ ಬದಿಯಲ್ಲಿ ಮೊಬೈಲ್ ಕೈನಲ್ಲಿ ಹಿಡಿದು ನಿಂತಿರೋರನ್ನೇ ಟಾರ್ಗೆಟ್ ಮಾಡ್ತಿದ್ರು. ಅವರ ಗಮನ ಸ್ವಲ್ಪ ಅತ್ತ ಇತ್ತ ಹೋದ್ರೆ ಸಾಕು, ಕೈನಲ್ಲಿದ್ದ ಮೊಬೈಲ್ ಕಸಿದು ಪರಾರಿ ಆಗ್ತಿದ್ರು. ಇದೀಗ ಇಂಥ ಕದೀಮರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಮಹದೇವಪುರ, ಮಾರತಹಳ್ಳಿ, ಹೆಣ್ಣೂರು ಕಡೆ ಮೊಬೈಲ್ ಕದಿಯುತ್ತಿದ್ರು. ಹೀಗೆ ಕದ್ದ ಮೊಬೈಲ್ಗಳನ್ನ ಸಾಜಿದ್ ಸಲ್ಮಾನ್ ತಂದೆ ಫಾರೂಕ್ಗೆ ಕೊಟ್ಟು ಮಾರಾಟ ಮಾಡ್ತಿದ್ದ. ಇನ್ನು ಆರೋಪಿಗಳ ಬಗ್ಗೆ ಖಚಿತ ಮಾಹಿತಿ ಪಡೆದಿದ್ದ ಮಹದೇವಪುರ ಪೊಲೀಸರು ಸಲ್ಮಾನ್ ನನ್ನ ಬಂಧಿಸಿದ್ರು. ಆತನ ಮಾಹಿತಿ ಮೇರೆಗೆ ಉಳಿದಿಬ್ಬರನ್ನ ಬಂಧಿಸಿ 30.40 ಲಕ್ಷ ರೂಪಾಯಿ ಮೌಲ್ಯದ 93 ಮೊಬೈಲ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಹದೇವಪುರ ಪೊಲೀಸ್ನವರು ಪತ್ತೆ ಹಚ್ಚಿದ್ದಾರೆ. 3 ವ್ಯಕ್ತಿಗಳನ್ನ ಬಂಧಿಸಿದ್ದಾರೆ. ಅವರಿಂದ ಸುಮಾರು 93 ಮೊಬೈಲ್ ಫೋನ್ಗಳು ಈಗ ರಿಕವರಿ ಆಗಿದ್ದಾವೆ. ರಸ್ತೆಯಲ್ಲಿ ಹೋಗ್ತಕ್ಕಂಥವ್ರಿಗೆ ಈ ರೀತಿ ರಾಬರಿ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಇದರಿಂದಾಗಿದೆ. 2ನೇ ವ್ಯಕ್ತಿ ರಿಸೀವರು ಮತ್ತು 3ನೇ ವ್ಯಕ್ತಿಯು ಕೂಡ ಈ ಮೊದಲನೇ ಆರೋಪಿಯ ತಂದೆ ಆಗಿದೆ. ಸಿಕ್ಕ ಮೊಬೈಲ್ ದೋಷ್ಟಿದ್ದ ಆಸಾಮಿಗಳ ಕಣ್ಣಿಗೆ ಐಫೋನ್ ಬಿದ್ರೆ ಮಾತ್ರ ಟಚ್ ಮಾಡ್ತಿರ್ಲಿಲ್ಲ. ಹೈ ಸೆಕ್ಯೂರಿಟಿ ಇರೋದ್ರಿಂದ ಸಿಕ್ಕಿ ಬೀಳೋ ಭಯದಲ್ಲಿ ಮುಟ್ಟುತ್ತಿರಲಿಲ್ಲ. ಆದ್ರೆ ಇವರು ಚಾಪೆ ಕೆಳಗೆ ನುಸುಳಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಸುಳಿ ಖದೀಮರ ಹೆಡೆ ಮುರಿ ಕಟ್ಟಿದ್ದಾರೆ. ನಾಗರಾಜ್ ಬಿ, ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.